ನಮಸ್ತೆ ಗೆಳೆಯರೆ. ಹಿಂದೆ ಆಗುವ ಕೆಲಸವನ್ನ ನಾಳೆ ಮಾಡೋ ನೆಪ ಮಾಡಿದ್ರೆ ಅದಕ್ಕೆ ಗಣೇಶನ ಮದುವೆ ಅಂತ ಹೇಳ್ತಾರೆ. ಅಂದ್ರೆ ಅದು ಆಗೋದೂ ಇಲ್ಲ, ನಡೆಯೋದೂ ಇಲ್ಲ, ಸುಮ್ಮನೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಅಂತ ಅರ್ಥ. ಒಬ್ಬ ಸರ್ಕಾರಿ ಅಧಿಕಾರಿ ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟು ಕೆಲಸ ಮಾಡಿ ಕೊಡಲ್ಲ ಅಂದ್ರೆ ಇವನು ಗಣೇಶನ ಮದುವೆ ಮಾಡ್ತಾ ಇದ್ದಾನೆ ಅಂತ ಹೇಳೋದು ವಾಡಿಕೆ. ಗಣೇಶನ ಮದುವೆ ಅಂದ್ರೆ ಏನರ್ಥ? ಗಣಪನಿಗೆ ನಿಜಕ್ಕೂ ಮದುವೆ ಆಗಿದ್ಯಾ ಅಥವಾ ಆತನು ಆಂಜನೇಯನ ಹಾಗೆ ಬ್ರಹ್ಮಚಾರಿನಾ ಅನ್ನೋದನ್ನ ಈಗ ನೋಡೋಣ. ಗೆಳೆಯರೆ, ಗಣೇಶನ ಮದುವೆ ಅನ್ನೋದಿಕ್ಕೆ ಒಂದು ಕತೆ ಇದೆ. ಒಮ್ಮೆ ಗಣೇಶ ತಂದೆ ಮಹಾಶಿವನ ಬಳಿ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಮಹಾಶಿವನಿಗೆ ಏನೂ ತೋಚದೆ, ಮಗನೇ ನಾಳೆನೇ ನಿಂಗೆ ಮದುವೆ ಮಾಡೋಣ ಅಂತ ಹೇಳ್ತಾನೆ. ಸರಿ ಅಂತ ಅಲ್ಲಿಂದ ಗಣೇಶ ಹೋಗ್ತಾನೆ. ಮತ್ತೆ ನಾಳೆ ಬಂದು ಕೇಳಿದ್ರೆ, ಓಹ್ ಅದಾ, ನಾಳೆ ಮಾಡೋಣ ಬಿಡು ಅಂತ ಮತ್ತೆ ಶಿವ ಹೇಳ್ತಾನೆ. ಹೀಗೆ ಪ್ರತಿ ಸಲ ಕೇಳುವಾಗ್ಲೂ ನಾಳೆ ಮಾಡೋಣ ಅಂತಾನೆ ಶಿವ ಮುಂದೂಡ್ತಾ ಹೋಗ್ತಾನೆ. ಹೀಗೆ ಏಕದಂತ ವಿನಾಯಕ ಏಕಾಂಗಿಯಾಗಿಯೇ ಉಳಿತಾನೆ. ಇದು ಜನರ ಬಾಯಲ್ಲಿ ಕೇಳಿ ಬರುವ ಕತೆ. ಈಗ ಆಚರಣೆಗಳ ಕಡೆಗೆ ನೋಡಿದ್ರೆ, ಉತ್ತರ ಭಾರತದಲ್ಲಿ ಗಣಪತಿಯನ್ನ ರಿದ್ದಿ ಮತ್ತು ಸಿದ್ದಿ ಎಂಬ ಇಬ್ಬರು ಪತ್ನಿಯರ ಜೊತೆಗೆ ಆರಾಧಿಸಲಾಗುತ್ತೆ. ದಕ್ಷಿಣ ಭಾರತದ ಬಹುತೇಕ ಕಡೆ ಗಣಪತಿಯನ್ನ ಬ್ರಹ್ಮಚಾರಿ ಅಂತಾನೆ ಪೂಜಿಸಲಾಗುತ್ತೆ. ಹಾಗಾದ್ರೆ ಯಾರು ಈ ರಿದ್ದಿ ಹಾಗೂ ಸಿದ್ದಿ ಅಂತ ನೋಡೋಣ. ಒಮ್ಮೆ ಗಜಮುಖ ಧ್ಯಾನಕ್ಕೆ ಕೂತಿದ್ದಾಗ ಅವನನ್ನ ತುಳಸಿ ನೋಡಿ ಪ್ರಸನ್ನಳಾಗ್ತಾಳೆ. ನಿನ್ನನ್ನು ನಾನು ಮದುವೆಯಾಗ್ತೀನಿ ಅಂತಾನೂ ತುಳಸಿ ಮನವಿ ಮಾಡ್ತಾಳೆ. ಆದರೆ ನಾನು ಬ್ರಹ್ಮಚಾರಿಯಾಗಿಯೇ ಇರ್ತೀನಿ ಅಂತ ಗಣೇಶ ಹೇಳ್ತಾನೆ. ತಿರಸ್ಕಾರದಿಂದ ಕೋಪಗೊಂಡ ತುಳಸಿ ನಿಂಗೆ 2 ಮದುವೆ ಆಗ್ಲಿ ಅಂತ ಶಾಪ ಕೊಡ್ತಾಳೆ. ಮುಂದೆ ಗಣೇಶನ ಆನೆಯ ತಲೆಯನ್ನ ನೋಡಿ ಯಾವ ಹುಡುಗಿನೂ ಮದುವೆಯಾಗೋದಕ್ಕೆ ಮುಂದೆ ಬರೋದಿಲ್ಲ. ಇದರಿಂದ ಬೇಸರಗೊಂಡ ಗಣೇಶ ಬೇರೆ ದೇವತೆಗಳ ಮದುವೆಗಳಿಗೂ ಅಡ್ಡಿ ಮಾಡೋಕೆ ಶುರು ಮಾಡ್ತಾನೆ. ಭಕ್ತರೆಲ್ಲರೂ ವಿಘ್ನ ನಿವಾರಕ ಅಂತ ಪೂಜೆ ಮಾಡಿದ್ರೆ ಈ ವಿನಾಯಕ ನಮಗೇ ವಿಘ್ನ ತರ್ತಾ ಇದ್ದಾನಲ್ಲ ಅಂತ ದೇವತೆಗಳು ಬೈದುಕೊಂಡು ಬ್ರಹ್ಮದೇವನ ಬಳಿಗೆ ಹೋಗ್ತಾರೆ. ಈ ಸಮಸ್ಯೆನ ಪರಿಹಾರ ಮಾಡೋದು ಹೇಗೆ ಅಂತ ಯೋಚಿಸಿದ ಸೃಷ್ಟಿಕರ್ತ ಬ್ರಹ್ಮ ರಿದ್ದಿ ಮತ್ತು ಸಿದ್ದಿ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡ್ತಾನೆ. ಈ ಇಬ್ಬರನ್ನು ಗಣೇಶನ ಬಳಿಗೆ ಕೊಂಡೊಯ್ದ ಬ್ರಹ್ಮ, ನನ್ನ 2 ಮಕ್ಕಳಿಗೆ ಸ್ವಲ್ಪ ಶಿಕ್ಷಣ ಕೊಡಪ್ಪ ಅಂತ ಕೇಳ್ತಾನೆ. ಅದರಂತೆ ರಿದ್ದಿ ಮತ್ತು ಸಿದ್ದಿ ಗಣೇಶನ ಜೊತೆಗೇ ಇದ್ದು ಅವನನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಮುಂದೆ ಮೂವರಿಗೂ ಪರಸ್ಪರ ಇಷ್ಟ ಆಗುತ್ತೆ. ಇನ್ನು ಸಮಸ್ಯೆ ಬೇಡ ಅಂತ ಬ್ರಹ್ಮನೇ ಆ 2 ಹೆಣ್ಣು ಮಕ್ಕಳನ್ನ ಗಣೇಶನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಓಹ್, ಇಷ್ಟೇನಾ ಕತೆ ಅಂತ ಅಚ್ಚರಿ ಪಡಬೇಡಿ. ಈ ಕಥೆಯ ನಿಜವಾದ ಅರ್ಥ ಬೇರೆನೇ ಇದೆ. ರಿದ್ದಿ ಅಂದ್ರೆ ಹೊರ ಜಗತ್ತಿನಲ್ಲಿ ನಾವು ಪಡೆಯುವ ಸಮೃದ್ಧಿ ಹಾಗೂ ಯಶಸ್ಸು. ಸಿದ್ಧಿ ಅಂದ್ರೆ ಆಧ್ಯಾತ್ಮಿಕವಾಗಿ ಪಡೆಯುವ ಜ್ಞಾನ ಅಥವಾ ಅರಿವು. ಗಣೇಶನನ್ನ ಪೂಜೆ ಮಾಡೋದ್ರಿಂದ ಇವೆರಡೂ ನಮಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗೆಯೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಮೃದ್ಧಿ ಹಾಗೂ ಯಶಸ್ಸನ್ನ ಗಳಿಸಬೇಕು ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಜ್ಞಾನವನ್ನ ಪಡೀಬೇಕು. ಇವೆರಡೂ ಕೂಡ ಬದುಕಿನಲ್ಲಿ ಬ್ಯಾಲೆನ್ಸ್ ಆಗಿ ಇರಬೇಕು. ಗಣೇಶನ ಮದುವೆ ಅನ್ನೋ ತಮಾಷೆಯ ಮಾತಿಗೆ ಇಷ್ಟೆಲ್ಲ ಮಹತ್ವ ಇದೆ.